ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 20ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇದೆ. ಇದು ಈ ದಿನ ಮಧ್ಯಾಹ್ನ 2:44 ಇರಲಿದೆ. ನಂತರ ತ್ರಯೋದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತ ನಕ್ಷತ್ರ. ಇದು ಈ ದಿನ ರಾತ್ರಿ 4:53 ಇರಲಿದೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 4:01 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:55 ಮಧ್ಯಾಹ್ನ 3:31 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:45 ಮಧ್ಯಾಹ್ನ 1:39 ಹಾಗೆ ಅಪರಾಹ್ನ 3:29 ಅಪರಾಹ್ನ 4:23 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 10:42 ರಾತ್ರಿ 12:28 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:38. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನಸ್ಸಿಗೆ, ಕಲ್ಪನೆಗೆ, ಯಶಸ್ಸಿಗೆ, ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಇನ್ನು ಜಲಕ್ಕೆ ಅಂದರೆ ದ್ರವ ಪದಾರ್ಥಗಳಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಮನಸ್ಸಿಟ್ಟು ಮಾಡಬೇಕು, ಆಗ ಯಶಸ್ಸು ಸಿಕ್ಕತ್ತೆ ಅನ್ನುವಂಥ ವಿಚಾರದಲ್ಲಿ ನಂಬಿಕೆ ಇರುವಂಥವರು ಈ ದಿನ ಚಂದ್ರನನ್ನು ಸ್ಮರಣೆ ಮಾಡ್ತಾ ಕೆಲಸಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗಿ. ಇನ್ನು ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:02 ಬೆಳಿಗ್ಗೆ 9:05 ಇನ್ನು ಅಪರಾಹ್ನ 3:26 ಅಪರಾಹ್ನ 4:30 ಹಾಗೆ ರಾತ್ರಿ 10:22 ರಾತ್ರಿ 11:19 ಗುರುಹೋರ ಇರುವಂಥ ಸಮಯ.
ಇನ್ನು ಈ ದಿನ ಇರುವಂಥ ಶನಿ ಹೋರದ ಸಮಯ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಹಾಗಾಗಿನೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಅಂಥ ವಿಶೇಷ ಕೆಲಸಗಳನ್ನು ಈ ದಿನ ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:58 ಬೆಳಿಗ್ಗೆ 8:02 ಇನ್ನು ಮಧ್ಯಾಹ್ನ 2:23 ಮಧ್ಯಾಹ್ನ 3:26 ಹಾಗೆ ರಾತ್ರಿ 9:26 ರಾತ್ರಿ 10:22 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೊರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು, ಅಷ್ಟೊಂದು ಅನುಕೂಲ ಇಲ್ಲ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರು, ಅಂದರೆ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥವ್ರಾಗಲಿ ಅಥವಾ ಮಾರಾಟ ಮಾಡುವಂಥವ್ರಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಇಂಥ ಭೂಮಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಇನ್ನು ಭೂ ವ್ಯವಹಾರಗಳಾಗಲಿ ಅಥವಾ ಈ ಲಿಟಿಗೇಷನ್ಸ್ ಏನಾದರೂ ಇದ್ದರೆ ನ್ಯಾಯಾಲಯದಲ್ಲಿ, ಇಂಥದ್ದಕ್ಕೂ ಕೂಡ ಕುಜ ಹೋರ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಹಾಗಾಗಿನೇ ಈ ದಿನ ಕುಜ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 9:05 ಬೆಳಿಗ್ಗೆ 10:09 ಇನ್ನು ಅಪರಾಹ್ನ 4:30 ಅಪರಾಹ್ನ 5:33 ಹಾಗೆ ರಾತ್ರಿ 11:19 ರಾತ್ರಿ 12:15 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಕುಜಹೋರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಕೇಳಿಸ್ಕೊಳ್ಳುವಂಥದ್ದೇ ಮಹಾಪುಣ್ಯದ ಕೆಲಸ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಒಳ್ಳೆಯ ಸಮಯ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಅನಿಸಿಕೆಯಂತೆ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳು ಬೇಕು ಅಂದರೆ ಈ ಕೆಲಸಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಆಗಬೇಕು. ಇದನ್ನು ನೀವು ಖಾತ್ರಿಪಡಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆ ಅಂತ ಹೇಳಿದ್ರೆ ಈ ದಿನ ಸಂಜೆಯ ಸಮಯಕ್ಕೆ ತ್ರಯೋದಶಿಯ ತಿಥಿ ಬಂದಿರುತ್ತೆ. ಹಾಗಾಗಿ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕು. ಅದರಲ್ಲೂ ಸೋಮವಾರದ ದಿನ ಪ್ರದೋಷ ಬಂದಿರೋದ್ರಿಂದ ಬಹಳ ವಿಶೇಷವಾಗಿ ಇದನ್ನು ಸೋಮ ಪ್ರದೋಷ ಅಂತ ಹೇಳಿ ಕರೀತಾರೆ. ಶಿವಾಲಯಗಳಲ್ಲಿ ಈ ಸಮಯದಲ್ಲಿ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ. ಹಾಗಾಗಿ ಸೂರ್ಯಾಸ್ತಕ್ಕೆ ಮೊದಲು 1 ಗಂಟೆ, ಸೂರ್ಯಾಸ್ತದ ನಂತರದ 1 ಗಂಟೆ ಏನಿದೆ ಈ ಅವಧಿಯಲ್ಲಿ ಪ್ರದೋಷ ಪೂಜೆಯನ್ನು ಮಾಡಬೇಕು. ಶಿವನ ದರ್ಶನ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ ಅಥವಾ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಯಾವುದೇ ರೀತಿಯ ರೋಗ ರುಜಿನಗಳಿರಲಿ ಅದರಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೂ ಕೂಡ ಇದು ಸಾಧ್ಯವಾಗಿಸುತ್ತೆ. ಹಾಗಾಗಿನೇ ಈ ಪ್ರದೋಷ ಪೂಜೆ ಏನಿದೆ ಇದು ಬಹಳ ಪರಿಣಾಮಕಾರಿಯಾಗಿ ಇರುವಂಥದ್ದು. ಹಾಗೆ ಈ ದಿನ ಪರಶುರಾಮ ದ್ವಾದಶಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಒಟ್ಟಾರೆ ಈ ದಿನ ನಾವು ಮಾಡುವಂತಹ ಪೂಜೆ ಭಗವಂತನಿಗೆ ಸಲ್ಲಬೇಕು. ಹಾಗೆ ಕೆಲವೊಮ್ಮೆ ನಾವು ಪೂಜೆ ಮಾಡಲಿಕ್ಕೆ ಕೂತಾಗ ಕೆಲವು ವಿಚಿತ್ರವಾದ ಅನುಭವಗಳು ಉಂಟಾಗುತ್ತೆ. ಏಕೆ ಅಂತ ಹೇಳಿದ್ರೆ ನಾವು ಎಷ್ಟೋ ಖರ್ಚು ಮಾಡ್ತೀವಿ, ಎಷ್ಟೋ ಶ್ರಮಪಟ್ಟು ಒಂದು ಪೂಜೆಯನ್ನು ಮಾಡಿದಾಗ ಆ ಪೂಜೆ ಭಗವಂತನಿಗೆ ಸಲ್ಲಿಕೆ ಆಗಿದೆಯೋ ಇಲ್ಲವೋ ಅನ್ನೋಂಥ ಅನುಮಾನ ಮೂಡುತ್ತೆ. ಏಕೆಂದರೆ ನಾವು ಯಾವುದೋ ಒಂದು ಲೋಪವನ್ನು ಮಾಡಿರ್ತೇವೆ. ಹಾಗಾಗಿ ಆ ಲೋಪದಿಂದ ಪೂರ್ಣವಾದಂಥ ಫಲಿತಾಂಶ ಸಿಕ್ಕತ್ತಾ ಅನ್ನುವಂಥ ಒಂದು ಜಿಜ್ಞಾಸೆ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂಥದ್ದು. ಹಾಗೆ ಕೆಲವರಿಗೆ ಪ್ರಾರ್ಥನೆ ಮಾಡುವಂಥ ಅಥವಾ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಬರುತ್ತೆ. ಇದನ್ನು ಕೂಡ ಗಮನಿಸಬೇಕು. ಹಾಗೆ ಇನ್ನು ಕೆಲವರಿಗೆ ದೊಡ್ಡ ದೊಡ್ಡ ಪೂಜೆಗಳಿಗೆ ಕುಳಿತಾಗ ಕೈಕಾಲು ನೋವು ಉಂಟಾಗುವಂಥದ್ದು, ಹಾಗೆ ವಿಚಿತ್ರವಾದ ಅನುಭವಗಳು ಉಂಟಾಗ್ತಾ ಇರುತ್ತೆ. ವಿಪರೀತ ತಲೆನೋವು ಬರ್ಬೋದು. ಹಾಗಾಗಿನೇ ಈ ಪೂಜಾ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರಿಗೆ ಪೂಜೆ ಮಾಡ್ತಾ ಇರುವಾಗ ಯಾವುದಾದ್ರೂ ಒಂದು ಕೆಟ್ಟ ಅಶ್ಲೀಲವಾದಂಥ ಚಿತ್ರ ಕಣ್ಣೆದುರು ಬಂದ ಹಾಗೆ ಆಗಿಬಿಡುತ್ತೆ. ಹಾಗಾಗಿ ಅಂತಹ ಒಂದು ಸಂದರ್ಭವನ್ನು ನೀವು ಗಮನದಲ್ಲಿಟ್ಟು ಅಬ್ಸರ್ವ್ ಮಾಡಬೇಕು. ಇನ್ನು
ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅಥವಾ ರೆಸ್ಟ್ ರೂಮ್ಗೆ ಭೇಟಿ ಕೊಡ್ತಾ ಇರಬೇಕು ಅನ್ನುವಂಥ ಒಂದು ಭಾವನೆ ಬರ್ತಾ ಇರುತ್ತೆ. ಹಾಗೆ ಕೆಲವು ಪೂಜಾ ಸಮಯದಲ್ಲೇ ಮನೆಯಲ್ಲಿ ಒಂದು ಅಶಾಂತಿಯ ವಾತಾವರಣ ಇರುತ್ತೆ. ಏನೋ ಗಲಾಟೆ, ಗದ್ದಲ, ಜಗಳ ಮಾಡ್ಕೊಳ್ತಾ ಇರುವಂಥದ್ದು. ಇದರಿಂದ ಏಕಾಗ್ರತೆ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನಾವು ಮಾಡುವಂತಹ ಪೂಜೆ ಈ ರೀತಿಯ ಯಾವುದೇ ಒಂದು ಅನುಭವಗಳನ್ನು ಪಡ್ಕೊಂಡಿದ್ರೆ ಅದರಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಈ ನಕಾರಾತ್ಮಕ ಶಕ್ತಿ ನಿಮಗೆ ಪೂಜೆ ಮಾಡಲಿಕ್ಕೆ ಬಿಡದೆ ಅದನ್ನು ಸರಿಯಾಗಿ ಕುಳಿತುಕೊಳ್ಳಲು ಕೂಡ ಬಿಡಲ್ಲ. ಅಂಥ ಒಂದು ವಿಚಿತ್ರವಾದಂಥ ಅನುಭವ ಉಂಟಾಗ್ತಾ ಇರುತ್ತೆ. ವ್ಯಕ್ತಿಗೆ ಏಕಾಗ್ರತೆ ಇರಲ್ಲ. ಮನಸ್ಸಿನಲ್ಲಿ ಏಕಾಗ್ರತೆ ಬೆಳೆಸೋ ಸಲುವಾಗಿ ನಮ್ಮಲ್ಲಿರುವಂತಹ ಅಥವಾ ಸುತ್ತಮುತ್ತಲೂ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊರತೋಡಿಸ್ಬೇಕು. ಹಾಗಾಗಿ ಪವಿತ್ರ ದೇವರ ಸ್ತೋತ್ರಗಳನ್ನು ಕೇಳುವಂಥದ್ದು ಬಹಳ ಉತ್ತಮ. ಹಾಗಾಗಿ ಪ್ರತಿದಿನ ನಿಮ್ಮ ಮನೆ ದೇವರ ಅಥವಾ ಇಷ್ಟ ದೇವರ ಸ್ತೋತ್ರಗಳನ್ನು ಕೇಳ್ಕೊಳ್ತಾ ಇರಿ. ನಿಮಗೆ ಇರುವಂತಹ ನಕಾರಾತ್ಮಕ ಶಕ್ತಿಗಳೇನಾಗುತ್ತೆ ಅದು ದೂರವಾಗುತ್ತೆ. ಹಾಗೆ ಈ ಒಂದು ಪರಿಹಾರವನ್ನು ಅನುಸರಣೆ ಮಾಡಿದ್ರೂ ಕೂಡ ಅದರಲ್ಲಿ ಯಾವುದೇ ಬದಲಾವಣೆಗಳಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸುಲಭವಾದಂತಹ ಉಪಾಯ ಇದೆ. ಏನಂದರೆ ಲವಂಗ ಅಥವಾ ಒಂದು ಸಣ್ಣ ಉಪ್ಪನ್ನು ತೆಗೆದುಕೊಂಡು ಅದನ್ನು ನಮ್ಮ ತಲೆಯ ಮೇಲೆ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಕುಳಿತಾಗ ನಮಗೆ ಯಾವುದೇ ರೀತಿಯ ನಕಾರಾತ್ಮಕ ಯೋಚನೆಗಳು ಅಥವಾ ಅಂತಹ ಚಿತ್ರಣಗಳು ನಮ್ಮ ಕಣ್ಣು ಮುಂದೆ ಬರಬಾರ್ದು. ಇದರಿಂದ ಏಕಾಗ್ರತೆಗೆ ಭಂಗ ಬಂದ್ಬಿಡುತ್ತೆ. ಹಾಗಾಗಿನೇ ಈ ಹಣದ ವಿಚಾರದಲ್ಲಾಗಲಿ, ಸಂಬಂಧದ ವಿಚಾರದಲ್ಲಾಗಲಿ ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕು, ಆದಷ್ಟು ಮೌನವಾಗಿ ಇರಬೇಕು. ಇನ್ನು ಈಗಾಗಲೇ ಹೇಳಿದಾಗೆ ಒಂದು ಹರಳು ಉಪ್ಪನ್ನಾಗಲಿ ಅಥವಾ ಒಂದು ಲವಂಗವನ್ನಾಗಲಿ ತಲೆಯ ಮೇಲೆ ಇಟ್ಕೊಂಡು ಅದನ್ನು ನಾಳೆ ಬೆಳಿಗ್ಗೆ ಸ್ನಾನಕ್ಕೆ ಮೊದಲು ವಿಸರ್ಜನೆ ಮಾಡಿ ಸ್ನಾನ ಮಾಡಿ ನಂತರ ಭಗವಂತನ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ನಿಮ್ಮ ಆಸೆಗೆ ಅನುಗುಣವಾಗಿ ನಿಮ್ಮ ಕುಟುಂಬಸ್ಥರು ನಿಮಗೆ ಬೆಂಬಲವನ್ನು ಕೊಡಲಿ. ಹಾಗೆ ಗುರುತರವಾದಂತಹ ಕೆಲಸ ಕಾರ್ಯಗಳು ನಿಮ್ಮ ನೇತೃತ್ವದಲ್ಲೇ ನಡೀಲಿ. ಇದಕ್ಕೆ ನೀವು ಸನ್ನದ್ಧರಾಗಬೇಕು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಾಗೆ ನಿಮ್ಮಲ್ಲಿರುವಂಥ ಈ ನೆಗೆಟಿವ್ ಥಾಟ್ಸನ್ನಾಗಲಿ, ನೆಗೆಟಿವ್ ಎನರ್ಜಿಯನ್ನಾಗಲಿ ಮೊದಲು ದೂರ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಉಳಿದ ವಿಚಾರಗಳು ಈ ದಿನದಲ್ಲಿ ಗೌಣವಾಗಿ ಇರುವಂಥದ್ದು. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗೆ ಸ್ವಲ್ಪ ಒತ್ತು ಕೊಡಿ. ಪ್ರತಿದಿನ ಭಗವಂತನ ಸೇವೆ ಮಾಡಿ, ಪೂಜೆ ಮಾಡಿ. ಹಾಗೆ ಮನೆಯಲ್ಲಿರುವಂಥ ಹಿರಿಯರು ಯಾರೇ ಇದ್ರೂ ಕೂಡ ಅವರ ಬೇಕು ಬೇಡಗಳನ್ನು ವಿಚಾರ ಮಾಡ್ತಾ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಈ ತೆಂಗಿನಕಾಯಿಯಿಂದ ಹೇಗೆ ದೃಷ್ಟಿಯನ್ನು ತೆಗಿಬಹುದು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಈ ದಿನ ಸಂಜೆ ಸೋಮ ಪ್ರದೋಷ ಇರುವಂತಹ ಸಂದರ್ಭದಲ್ಲಿ ಈಶ್ವರನಿಗೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿದ್ರೆ ಉತ್ತಮ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ದಿನ ನಾವು ತೆಂಗಿನಕಾಯಿಯಿಂದ ಯಾವ ರೀತಿಯ ಪ್ರಯೋಜನಗಳಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ತಮಗೆ ಗೊತ್ತಿದೆ, ಎಲ್ಲ ಪೂಜಾ ಸಂದರ್ಭದಲ್ಲೂ ಕೂಡ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು. ಹಾಗೆ ಪೂರ್ಣ ಫಲವನ್ನು ಇಡುವಂತಹ ಸಂದರ್ಭದಲ್ಲೂ ಕೂಡ ತೆಂಗಿನಕಾಯಿ ಬಳಕೆಯಾಗುತ್ತೆ. ಇನ್ನು ವಾಯಿನ ದಾನ ಕೊಡುವಂತಹ ಸಂದರ್ಭದಲ್ಲೂ ಕೂಡ ತೆಂಗಿನಕಾಯಿಯನ್ನೇ ಕೊಡುವಂಥದ್ದು ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಕೆಟ್ಟದ್ದಕ್ಕೆ ಒಳ್ಳೆಯದಕ್ಕೆ ಬರುವಂಥದ್ದು ಈ ತೆಂಗಿನಕಾಯಿ ಮಾತ್ರ. ಆದ್ದರಿಂದಲೇ ತೆಂಗಿನಕಾಯಿಯನ್ನು ಕಲ್ಪವೃಕ್ಷ ಅಂತ ಹೇಳಿ ಕರೆಯುವಂಥದ್ದು ಈ ಮರವನ್ನು. ಇನ್ನು ಈ ತೆಂಗಿನಕಾಯಿಯಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಹೀಗೆ ಎರಡೂ ರೀತಿಯ ಲಹರಿಗಳು ಸೆಳೆಯಲ್ಪಡುತ್ತೆ. ಹಾಗಾಗಿ ತೆಂಗಿನಕಾಯಿಯಲ್ಲಿ ರಜಸ್ಸು ಮತ್ತು ತಮಸ್ಸಿನ ಲಹರಿಗಳು ಕಡಿಮೆ ಸಮಯದಲ್ಲಿ ಆಕರ್ಷಣೆಗೆ ಒಳಗಾಗುತ್ತೆ. ಹಾಗಾಗಿನೇ ತೆಂಗಿನಕಾಯಿ ಸಾತ್ವಿಕವಾಗಿರೋದ್ರಿಂದ ಬಹಳಷ್ಟು ರಜಸ್ಸು ಮತ್ತು ತಮಸ್ಸು ಈ ಲಹರಿಗಳು ಅದರ ಒಳಗೆ ವಿಘಟನೆಯಾಗ್ಬಿಡುತ್ತೆ. ಹಾಗಾಗಿನೇ ತೆಂಗಿನಕಾಯಿಯಿಂದ ದೃಷ್ಟಿ ತೆಗೆಯುವಂಥ ಪದ್ಧತಿ ನಮ್ಮ ಹಿರಿಯರಲ್ಲಿತ್ತು. ಹಾಗೆ ವ್ಯಕ್ತಿಯ ಸೂಕ್ಷ್ಮ ದೇಹದಲ್ಲಿ ಇರುವಂತಹ ಕಪ್ಪು ಶಕ್ತಿಯ ಆವರಣವನ್ನು ಅದು ಸೆಳೆದುಕೊಳ್ಳುತ್ತೆ. ಅದು ಬಹಳ ಸರ್ವಶ್ರೇಷ್ಠವಾಗಿರುವಂಥ ಕೆಲಸ. ಹಾಗಾಗಿ ಯಾವುದೇ ರೀತಿಯ ದೊಡ್ಡ ದೃಷ್ಟಿಯೂ ಕೂಡ ತೆಂಗಿನಕಾಯಿಯಿಂದ ಕಡಿಮೆಯಾಗಿ ಹೋಗುತ್ತೆ. ಹಾಗಾಗಿ ತೆಂಗಿನಕಾಯಿ ಸರ್ವ ಸಮಾವೇಶಕವಾಗಿರೋದ್ರಿಂದ ಅದು ಎಲ್ಲ ವಿಧದ ದೃಷ್ಟಿಯನ್ನು ಅಥವಾ ಈ ಮಾಟವನ್ನು ತೆಗೀಲಿಕ್ಕೆ ಕೂಡ ಅದು ಉಪಯುಕ್ತವಾಗಿದೆ. ಇನ್ನು ಈ ತೆಂಗಿನಕಾಯಿಯಿಂದ ಕೆಲವರು ದೃಷ್ಟಿಯನ್ನು ತೆಗೆಯುವಂಥದ್ದು ಇದೆ. ಅದಕ್ಕಾಗಿಯೇ ಅವರು ಪ್ರಸಿದ್ಧರಾಗಿರ್ತಾರೆ. ಅಲ್ಲಿ
ಎಲ್ಲ ವಿಧದ ದೃಷ್ಟಿಯನ್ನಾಗಲಿ ಅಥವಾ ಮಾಟವನ್ನಾಗಲಿ ತೆಗಿಲಿಕ್ಕೆ ಅದು ಉಪಯುಕ್ತವಾಗಿದೆ. ಇನ್ನು ಇಲ್ಲಿ ಈ ತೆಂಗಿನಕಾಯಿಯಿಂದ ದೃಷ್ಟಿಯನ್ನು ಹೇಗೆ ತೆಗಿಬೋದು ಅಂತ ಹೇಳಿದ್ರೆ, ಈ ದೃಷ್ಟಿ ತಗಲಿರುವಂಥ ವ್ಯಕ್ತಿ ಮಾರುತಿಗೆ ನಮಸ್ಕಾರವನ್ನು ಮಾಡಿ, ಅಂದರೆ ಪ್ರಾಣದೇವರಿಗೆ ನಮಸ್ಕಾರವನ್ನು ಮಾಡಿ, ಎಲ್ಲ ತಾಪತ್ರಯಗಳನ್ನಾಗಲಿ ಎಲ್ಲ ತ್ರಾಸದಾಯಕ ಸ್ಪಂದನಗಳನ್ನು ಈ ತೆಂಗಿನಕಾಯಿಯಲ್ಲಿ ಆಕರ್ಷಣೆ ಮಾಡಿ ಅದನ್ನು ನಾಶಗೊಳಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅಲ್ಲಿ ತೆಂಗಿನಕಾಯಿ ನಿಮ್ಮ ಫಲವನ್ನು ಕೊಡಲಿಕ್ಕೆ ಸಿದ್ಧವಾಗುತ್ತೆ. ಇನ್ನು ದೃಷ್ಟಿ ತೆಗೆಯುವಂತಹ ವ್ಯಕ್ತಿ ಮಾರುತಿಗೆ ನಮಸ್ಕಾರ ಮಾಡಿ ಯಾರಿಗೆ ದೃಷ್ಟಿ ತಗಲಿದೆಯೋ ಆ ವ್ಯಕ್ತಿಯ ಹೆಸರನ್ನು ಹೇಳ್ತಾ, ಇನ್ನು ದೇಹದ ಒಳಗಿರುವಂಥ ಅಥವಾ ದೇಹದ ಹೊರಗಿರುವಂಥ ಎಲ್ಲ ತ್ರಾಸದಾಯಕ ಸ್ಪಂದನಗಳನ್ನು ಈ ತೆಂಗಿನಕಾಯಿಯಲ್ಲಿ ಸೆಳೆದುಕೊಂಡು ಅದನ್ನು ನಾಶ ಮಾಡು ಅಂತ ಹೇಳಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗಾಗಿ ಈ ದೃಷ್ಟಿಯನ್ನು ತೆಗೆಯುವಾಗ ನಿನ್ನ ಕೃಪೆಯಿಂದ ನನ್ನ ಸುತ್ತಲೂ ಕೂಡ ಸಂರಕ್ಷಣಾ ಕವಚ ನಿರ್ಮಾಣ ಆಗಲಿ, ನನಗೆ ಯಾವುದೇ ರೀತಿಯ ತೊಂದರೆಗಳಾಗದಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಯಾವ ತೆಂಗಿನಕಾಯಿಯಿಂದ ದೃಷ್ಟಿಯನ್ನು ತೆಗಿಬೇಕಾಗಿದೆಯೋ ಆ ತೆಂಗಿನಕಾಯಿಯ ಜುಟ್ಟನ್ನು ಬಿಟ್ಟು ಉಳಿದ ಸಿಪ್ಪೆಯನ್ನು ಸುಲಿಬೇಕು. ಹಾಗೆ ಈ ದೃಷ್ಟಿಯನ್ನು ತೆಗೆಯುವಂಥವರು ತೆಂಗಿನಕಾಯಿಯನ್ನು ತನ್ನ ಬೊಗೆಸಲ್ಲಿ ಹಿಡ್ಕೊಂಡು ದೃಷ್ಟಿ ತಗಲಿದ ವ್ಯಕ್ತಿಯ ಎದುರು ನಿಲ್ಲಬೇಕು. ತೆಂಗಿನಕಾಯಿಯ ಜುಟ್ಟಿನ ತುದಿ ದೃಷ್ಟಿ ತಗಲಿದ ವ್ಯಕ್ತಿಯ ಕಡೆಗೆ ಇರಬೇಕಾಗತ್ತೆ. ಇದೊಂದನ್ನು ಗಮನಿಸಿದ್ರೆ ಸಾಕು. ದೃಷ್ಟಿ ತಗಲಿದಂತಹ ವ್ಯಕ್ತಿಯ ಕಾಲಿನಿಂದ ತಲೆಯವರೆಗೆ ಗಡಿಯಾರದ ಮುಳ್ಳುಗಳು ತಿರುಗುವ ದಿಕ್ಕಕ್ಕೆ ತೆಂಗಿನಕಾಯಿಯನ್ನು ವರ್ತುಲಾಕಾರದಲ್ಲಿ 3 ಬಾರಿ ತಿರುಗಿಸಬೇಕು. ನಂತರ ಆ ವ್ಯಕ್ತಿಯ ಸುತ್ತಲೂ ಕೂಡ 3 ಪ್ರದಕ್ಷಿಣೆಗಳನ್ನು ಹಾಕಬೇಕು. ಇನ್ನು ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ತೆಂಗಿನಕಾಯಿಯ ಜುಟ್ಟು ಸತತವಾಗಿ ದೃಷ್ಟಿ ತಗಲಿದ ವ್ಯಕ್ತಿಯ ಕಡೆಗೆ ಇರಬೇಕು. ಹಾಗಾಗಿ ಈ ದೃಷ್ಟಿಯನ್ನು ತೆಗೆದ ನಂತರ ಆ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇದೆ. ಹಾಗಾಗಿ ಆ ದೃಷ್ಟಿ ತಗಲಿರುವಂಥ ವ್ಯಕ್ತಿಗೆ ಮಧ್ಯಮ ಪ್ರಮಾಣದಲ್ಲಿ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ಮಂದವಾಗಿ ಸಮಸ್ಯೆಗಳೇನಾದರೂ ಬಗೆಹರಿತಾ ಇದ್ದರೆ ಅಲ್ಲಿ ದೃಷ್ಟಿ ತೆಗೆದಂಥ ತೆಂಗಿನಕಾಯಿಯನ್ನು 3 ದಾರಿಯ ಮೇಲೆ ಒಡೆಯಬೇಕು. ಅಂದರೆ 3 ದಾರಿಗಳು ಕೂಡುವಂತಹ ಸ್ಥಳದಲ್ಲಿ ಅದನ್ನು ಒಡೆಯಬೇಕು. ಹಾಗೆ ಈ ದೃಷ್ಟಿ ತಗಲಿರುವಂಥ ವ್ಯಕ್ತಿಗೆ ತೀವ್ರ ತೊಂದರೆ ಏನಾದರೂ ಇದ್ದರೆ ದೃಷ್ಟಿಯನ್ನು ತೆಗೆದ ತೆಂಗಿನಕಾಯಿಯನ್ನು ಮಾರುತಿ ಅಥವಾ ಹನುಮಂತನ ದೇವಾಲಯದಲ್ಲಿ ಅದನ್ನು ಒಡೆಯಬೇಕು. ಹಾಗಾಗಿ ಈ ದೃಷ್ಟಿ ತೆಗೆದ ತೆಂಗಿನಕಾಯಿಯನ್ನು 3 ದಾರಿಗಳು ಒಂದಾಗುವಂತಹ ಸ್ಥಳದಲ್ಲಿ, ಅಂದರೆ 3 ದಾರಿಗಳು ಕೂಡುವಂತಹ ಜಾಗದಲ್ಲಿ ಅದನ್ನು ಒಡೆದು ಹಿಂತಿರುಗಿ ನೋಡದಂತೆ ಮನೆಗೆ ಹೋಗಬೇಕು. ಇನ್ನು ಈ ದೃಷ್ಟಿಯನ್ನು ನಿವಾರಣೆ ಮಾಡಲಿಕ್ಕೆ ಮತ್ತೊಂದು ಪರಿಹಾರ ಇದೆ. ಏನಂದರೆ, ವ್ಯಕ್ತಿಗೆ ತೀವ್ರತರವಾಗಿ ಏನಾದರೂ ತೊಂದರೆಗಳಿದ್ದರೆ ದೃಷ್ಟಿಯನ್ನು ತೆಗೆದ ತೆಂಗಿನಕಾಯಿಯನ್ನು ಹನುಮಂತನ ದೇವಸ್ಥಾನದಲ್ಲಿ ಒಡೆಯಬೇಕು. ಹಾಗೆ ಈ ಮಾರುತಿಯ ದೇವಸ್ಥಾನ ಹತ್ತಿರ ಇಲ್ಲ ಅಂತ ಹೇಳಿದ್ರೆ ಇತರ ಯಾವುದಾದ್ರೂ ಒಂದು ಜಾಗೃತ ದೇವತೆಯ ಅಥವಾ ಉಚ್ಚ ದೇವತೆಯ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ತೆಂಗಿನಕಾಯಿಯನ್ನು ಒಡೆಯಬೇಕು ಅನ್ನುವಂಥದ್ದು ಇದೆ. ಕೆಲವರು ಮೆಟ್ಟಿಲುಗಳ ಮೇಲೆ ತೆಂಗಿನಕಾಯಿಯನ್ನು ಹಾಗೆ ಬಿಟ್ಟು ಬಿಡುವಂಥದ್ದು ಇದೆ. ಹಾಗೆ ಮಾಡದೆ ಆ ಮೆಟ್ಟಿಲುಗಳ ಮೇಲೆ ಆ ತೆಂಗಿನಕಾಯಿಯನ್ನು ಹೊಡೆದು ಮುಂದೆ ಸಾಗಬೇಕಾಗತ್ತೆ. ಇನ್ನು ವ್ಯಕ್ತಿಗೆ ತೀವ್ರವಾದ ತೊಂದರೆ ಇದ್ದರೆ ಎಷ್ಟೇ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡ್ತಾ ಇದ್ರೂ ಕೂಡ ಕೆಲವರಿಗೆ ತೊಂದರೆಗಳು ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಿ ಬರಬೇಕು. ಇದರಿಂದ ತೊಂದರೆ ತಾಪತ್ರಯಗಳು ಕಡಿಮೆ ಆಗುತ್ತೆ. ಇನ್ನು ಈಗ ಹೇಳಿದಂತಹ ಪರಿಹಾರ ಕ್ರಮಗಳನ್ನು ಮಾಡಲಿಕ್ಕೆ ಕೆಲವರಿಗೆ ಸಾಧ್ಯ ಆಗಿಲ್ಲದೆ ಇರಬಹುದು. ಹಾಗಾಗಿ ಇಲ್ಲಿ ಮಾರುತಿ ಅಥವಾ ಆಂಜನೇಯ ಸಾತ್ವಿಕ ಚಿತ್ರಣವನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು. ಹಾಗೆ ನಮ್ಮ ವಾಸ್ತು ದೋಷ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಕೂಡ ಆಗಬೇಕಾಗತ್ತೆ. ನಂತರ ಈ ಮಾರುತಿಯಲ್ಲಿ ಕೆಟ್ಟ ಶಕ್ತಿಗಳನ್ನು ನಾಶ ಮಾಡುವಂತಹ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅವನೆದುರೇ ದೃಷ್ಟಿಯನ್ನು ತೆಗೆದ ತೆಂಗಿನಕಾಯಿಯನ್ನು ಒಡೆಯಬೇಕು. ಅಲ್ಲಿ ಎಲ್ಲಿಗೆ ತೆಂಗಿನಕಾಯಿಯನ್ನು ಒಡಿತೀವೋ ಅಲ್ಲಿ ಆ ಕಣ್ ದೃಷ್ಟಿ ಏನಿದೆ ಅಥವಾ ಬಾಧೆಗಳು ದೋಷಗಳೇನಿದೆ ಅಲ್ಲೂ ನಿವಾರಣೆಯಾಗುವಂಥ ಹಂತವನ್ನು ತಲುಪತ್ತೆ. ಇನ್ನು ಮತ್ತೊಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಅಂದರೆ ಈ ತೆಂಗಿನಕಾಯಿಯನ್ನು ಒಡೆಯುವಂತಹ ಸಂದರ್ಭದಲ್ಲಾಗಲಿ ಅಥವಾ ನೀರಿನಲ್ಲಿ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಾಗಲಿ ಹನುಮಂತನಿಗೆ ಜೈವಾಗಲಿ ಅಂತ ಹೇಳಿ 3 ಸಲ ಜೈಘೋಷವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬಜರಂಗ ಬಲಿ ಹನುಮಾನಿಕಿ ಜೈ ಅಂತ ಹೇಳ್ತಾ ಈ ಒಂದು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ದೇವರಿಗೆ ತೆಂಗಿನಕಾಯಿಯನ್ನು ನೈವೇದ್ಯ ಅಂತ ಹೇಳಿ ಅರ್ಪಿಸಿದಂತಹ ಈ ನೈವೇದ್ಯದ ತೆಂಗಿನಕಾಯಿಯನ್ನು
ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ಬೋದು. ಆದರೆ ಈ ದೃಷ್ಟಿಯನ್ನು ತೆಗೆದಂತಹ ತೆಂಗಿನಕಾಯಿಯ ಕೊಬ್ಬರಿಯನ್ನು ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡಬಾರ್ದು. ಏಕೆ ಅಂತ ಹೇಳಿದ್ರೆ ಆ ತೆಂಗಿನಕಾಯಿಯಲ್ಲಿ ಸೆಳೆಯಲ್ಪಟ್ಟಂತಹ ಕೆಟ್ಟ ಶಕ್ತಿಗಳಿಂದ ತೊಂದರೆಯಾಗಬಹುದು. ಹಾಗಾಗಿ ಅದನ್ನು ಪಂಚಭೂತಗಳಿಗೆ ಲೀನವಾಗುವಂತೆ ನೋಡಿಕೊಳ್ಬೇಕು. ಹಾಗಾಗಿ ಈ ತೆಂಗಿನಕಾಯಿ ಎರಡೂ ವಿಚಾರಗಳಿಗೆ ಬರುವಂಥದ್ದು. ಅಂದರೆ ಇದು ದೇವರ ಪೂಜೆಗೆ ನೈವೇದ್ಯವಾಗಿ ಕೂಡ ಬಳಸ್ಬೋದು, ಹಾಗೆ ಕೆಟ್ಟ ದೃಷ್ಟಿಗಳನ್ನು ನಿವಾರಣೆ ಮಾಡಲಿಕ್ಕೂ ಕೂಡ ಇದನ್ನ ನಿವಾಳಿಸುವ ವಸ್ತುವಾಗಿ ಬಳಸ್ಬೋದು. ಹಾಗಾಗಿನೇ ತೆಂಗಿನಕಾಯಿಯನ್ನ ತೀವ್ರತರವಾದಂತಹ ವ್ಯಕ್ತಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ರೆ ಅವರಿಗೆ ನಿವಾಳಿಸಿ 3 ದಾರಿಯಲ್ಲಿ ಅಂದ್ರೆ 3 ರಸ್ತೆಗಳು ಕೂಡುವಂತಹ ಜಾಗದಲ್ಲಿ ಅದನ್ನ ಒಡಿಬೇಕು ಅನ್ನುವಂಥದ್ದನ್ನ ಹಿರಿಯರು ಅನುಸರಣೆ ಮಾಡ್ತಾ ಇದ್ರು. ಹಾಗಾಗಿ ತಾವು ಕೂಡ ತೆಂಗಿನಕಾಯಿಯಿಂದ ಇಂತಹ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬಹುದು. ಇದು ಪರಿಣಾಮಕಾರಿಯಾದಂತಹ ಒಂದು ಪರಿಹಾರ. ಇದನ್ನ ನೀವು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ಆದರೆ ಹನುಮಂತನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪರಿಹಾರವನ್ನು ಮುಂದುವರಿಸಬೇಕಾಗತ್ತೆ. ಆಗ ಒಳ್ಳೆಯ ಫಲಿತಾಂಶಗಳು ನಿಮಗೆ ಬರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಜೊತೆಗೆ ಇಲ್ಲಿ ಶುಕ್ರನ ಸಂಚಾರ ಕೂಡ ಮೇಷರಾಶಿಯಿಂದ ವೃಷಭ ರಾಶಿಗೆ ಆಗಿರುವಂಥದ್ದು ನಿನ್ನೆಯ ದಿನ. ಹಾಗಾಗಿ ಶುಕ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಈ ಮೇಷರಾಶಿಯವರ ಹಣಕಾಸಿನ ವಿಚಾರದಲ್ಲಿ, ವೃತ್ತಿಯ ವಿಚಾರದಲ್ಲಿ ನೇರವಾದ ಪರಿಣಾಮವನ್ನು ಬೀರ್ತಾ ಇದೆ. ಹಾಗಾಗಿ ಶುಕ್ರ ನಿಮಗೆ ಪ್ರೀತಿ, ಪ್ರೇಮ, ಸೌಂದರ್ಯ, ಆಕರ್ಷಣೆ ಇತ್ಯಾದಿಗಳಿಗೆ ಕಾರಕ ಗ್ರಹವಾಗಿರೋದ್ರಿಂದ ಈ ದಿನ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಬಹಳ ಸಂತೋಷದಿಂದ ಇರ್ತೀರಿ. ಹಾಗೆ ಶುಕ್ರನ ಸ್ಥಾನ ಬಲವಾಗಿರೋದ್ರಿಂದ ಜೀವನದಲ್ಲಿ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ನಿಮ್ಮ ಉದ್ಯೋಗ ಆಗಲಿ, ಸ್ವಂತ ಬಿಸ್ನೆಸ್ ಆಗಲಿ ಪ್ರಗತಿದಾಯಕವಾಗಿರುತ್ತೆ, ಲಾಭ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ವೃಷಭ ರಾಶಿಗೆ ಬರ್ತಾ ಇರುವಂತಹ ಶುಕ್ರ 2ನೇ ಸ್ಥಾನದಲ್ಲಿರೋದ್ರಿಂದ ಇದು ಧನಸ್ಥಾನ. ಹಾಗಾಗಿನೇ ಕೆಲವರಿಗೆ ಉದ್ಯೋಗದಲ್ಲಿ ಮೇಲಧಿಕಾರಿಯವರ ವಿಶೇಷವಾದಂತಹ ಸಹಕಾರ ಸಿಕ್ಕತ್ತೆ. ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಹಳ ಸಮರ್ಥವಾಗಿ ಎದುರಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿರುತ್ತೆ. ಹಾಗಾಗಿನೇ ಸಣ್ಣ ಪುಟ್ಟ ವಿಚಾರಗಳಿಗೆ ಭಯ ಬೀಳಲ್ಲ, ಬಹಳ ಧೈರ್ಯದಿಂದ ಕೆಲಸಗಳನ್ನು ನೀವು ಮುಂದುವರಿಸುವಂಥವ್ರು. ಹಾಗೆ ಕೆಲಸದ ನಿಮಿತ್ತವಾಗಿ ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಪ್ರವಾಸ ಮಾಡುವಂಥದ್ದು, ಪ್ರಯಾಣ ಮಾಡುವಂಥ ಯೋಗ ಕೂಡ ಇದೆ. ಇದು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗುರಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗಿರುವಂಥ ಸ್ಥಿತಿಗಳಿದು. ಇನ್ನು ಈ ಶುಕ್ರನ ಸಂಕ್ರಮಣ ವೈವಾಹಿಕ ಜೀವನದಲ್ಲಿ ಬಹಳ ಅದ್ಭುತವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಮನೆಯಲ್ಲಿ ಸಂತೋಷ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ. ಹಾಗೆ ಆರೋಗ್ಯದ ಕಡೆ ಕೂಡ ನಿಮಗೆ ತುಂಬ ಕಾಳಜಿ ಇರುವಂಥದ್ದು. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲಿ, ಪ್ರತಿ ಪ್ರಯತ್ನದಲ್ಲಿ ಶುಭವನ್ನು, ಲಾಭವನ್ನು ಕಾಣ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಶುಕ್ರ ನಿಮ್ಮ ರಾಶಿಗೆ ಬಂದಿರುವಂಥವನು. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಈ ಸಮಯದಲ್ಲಿ ಒಂದು ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥ ಒಂದು ಒಳ್ಳೆಯ ಯೋಗವನ್ನು ನಿಮಗೆ ಒದಗಿಸ್ಕೊಡ್ತಾ ಇದ್ದಾನೆ. ಇದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ಮಕ್ಕಳ ವಿಚಾರವಾಗಿ ಕೂಡ ಈ ದಿನ ನೀವೊಂದು ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು, ಅಷ್ಟೇ ಉತ್ತಮವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ನೀವು ಹೊಸ ವ್ಯವಹಾರವನ್ನು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಪ್ರಾರಂಭ ಮಾಡ್ಬೋದು. ಅದಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಪ್ರಯಾಣ ಸ್ವಲ್ಪ ಅಸ್ತವ್ಯಸ್ತವಾಗಬಹುದು. ಎಲ್ಲೋ ಒಂದು ಕಡೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ನಿಮ್ಮಲ್ಲಿರುವಂಥ ಒಂದು ಓವರ್ ಕಾನ್ಫಿಡೆನ್ಸೇ ಮುಳುವಾಗಿಬಿಡುತ್ತೆ. ಹಾಗಾಗಿ ಯಾವುದೇ ವಿಚಾರವನ್ನಾಗಲಿ, ಯಾವುದೇ ವಿಷಯವನ್ನಾಗಲಿ ಎಷ್ಟೇ ನೀವು ತಿಳ್ಕೊಂಡಿದ್ರೂ ಕೂಡ ಅದನ್ನು ಮೊದಲಿನಿಂದ ಆರಂಭ ಮಾಡ್ತಾ ಇದ್ದೇನೆ ಅನ್ನುವಂಥ ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಈ ದಿನ ಬಹಳ ಪ್ರಶಸ್ತವಾಗಿರುವಂಥ ದಿನ.
ಅದರಲ್ಲೂ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭಗಳಿದೆ. ಇನ್ನು ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಸ್ನೇಹಿತರಿಂದ ಹಣವನ್ನು ಸಾಲವಾಗಿ ಪಡ್ಕೊಳ್ಬೋದು. ಶುಕ್ರನಿಂದ ಇದೊಂದು ಒಳ್ಳೆಯ ಫಲ ನಿಮಗೆ ಈ ದಿನ ಲಭ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರು ನಿಮಗೆ ಕೊಡುವಂತಹ ಸಹಕಾರ ಇರ್ಬೋದು, ಸಲಹೆ ಇರ್ಬೋದು, ಹಣಕಾಸಿನ ನೆರವು ಇರ್ಬೋದು, ಇದು ಸಮಯೋಚಿತವಾಗಿ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಉತ್ಸಾಹ ಇರುವಂಥದ್ದು. ಕಷ್ಟಪಟ್ಟಾದರೂ ಕೆಲಸವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಇಲ್ಲಿ ಚತುರ್ಥದಲ್ಲಿ ಚಂದ್ರ ಇದ್ದರೆ ವ್ಯಯಸ್ಥಾನದಲ್ಲಿ ಶುಕ್ರನ ಒಂದು ಅನುಗ್ರಹ ಬರ್ತಾ ಇದೆ. ಹಾಗಾಗಿ 12ನೇ ಮನೆಯಲ್ಲಿ ಶುಕ್ರ ಇದ್ದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನವಾದಂತಹ ಫಲಿತಾಂಶಗಳು ಇರುತ್ತೆ. ಹಾಗೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವಂಥವರು ಸ್ವಲ್ಪ ವಿವೇಚನೆಯಿಂದ ಮುಂದುವರಿಬೇಕು. ಯಾಕೆಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಷ್ಟೊಂದು ಉನ್ನತವಾದಂತಹ ನಿಮಗೆ ಲಾಭ ಇಲ್ಲ, ಜೊತೆಗೆ ಮನಃಶಾಂತಿ ಕೂಡ ಇರಲ್ಲ. ಆರಂಭದಲ್ಲೇ ಕೆಲವೊಂದು ತೊಡಕುಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ನೀವು ಒಂದು ಹಣವನ್ನು ಉಳಿತಾಯ ಮಾಡುವಂಥದ್ದಾಗಲಿ, ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡುವಂಥ ವಿಚಾರವನ್ನಾಗಲಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಆಸೆಗಳು ಜಾಸ್ತಿ ಇರುತ್ತೆ. ಅದನ್ನು ಪೂರೈಸಿಕೊಳ್ಳಿಕ್ಕೆ ಈ ದಿನ ವೃಥಾ ಖರ್ಚುಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಖರ್ಚು ವೆಚ್ಚಗಳನ್ನು ನಿಮ್ಮ ಸಂಗಾತಿಯ ಪ್ರೀತಿ ಪಾತ್ರರ ಒಂದು ಅನುಮತಿ ಮೇರೆಗೆ ಮಾಡುವಂಥದ್ದು, ಇಲ್ಲ ಖರ್ಚಿನ ವಿವರಗಳನ್ನು ಅವರಿಗೂ ಕೂಡ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿ. ಭಿನ್ನಾಭಿಪ್ರಾಯಗಳು ಕಡಿಮೆ ಆಗುತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಒಲವು ನಿಮಗೆ ಇದೆ. ಭಗವಂತನ ಸೇವೆ, ಆರಾಧನೆ, ಭಗವಂತನ ದರ್ಶನ, ಇದರ ಬಗ್ಗೆ ಈ ದಿನ ಹೆಚ್ಚು ಆಸಕ್ತಿ ಇರುವಂಥದ್ದು. ಸ್ವಲ್ಪ ಕಾಲ ಈ ಒಂದು ವಿಚಾರಕ್ಕೂ ಕೂಡ ನೀವು ಸಮಯವನ್ನು ವಿನಿಯೋಗಿಸುವಂಥದ್ದು ಇದೆ. ಇನ್ನು ದೂರದ ಪ್ರಯಾಣ ಹೋಗಬೇಕಾಗಿರುವಂಥವರು ಸ್ವಲ್ಪ ಎಚ್ಚರಿಕೆ ಇರಲಿ. ಏನೋ ಒಂದು ತೊಂದರೆ, ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಜಾಗೃತರಾಗಿರಿ. ಅದರಲ್ಲೂ ನಿಮ್ಮ ತಾಯಿಯವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂಥದ್ದು ಅಥವಾ ತಾಯಿ ಸ್ಥಾನದಲ್ಲಿರುವಂಥ ನಿಮ್ಮ ಕುಟುಂಬದ ಹಿರಿಯ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇದು ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭದ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಲಿ, ಯಾವುದೇ ಪ್ರಯತ್ನವನ್ನು ಮಾಡಲಿ, ಅಲ್ಲಿ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವಂಥ ಒಂದು ಫಲಿತಾಂಶ ಸಿಕ್ಕತ್ತೆ. ಅದರಲ್ಲೂ ಬಹಳ ದಿನಗಳಿಂದ ನಿಮ್ಮ ಸ್ನೇಹಿತರ ಭೇಟಿ ಅಥವಾ ನಿಮ್ಮ ಬಂಧು ಮಿತ್ರರ ಭೇಟಿ ಏನಿದೆ ಅದು ನಿಮಗೆ ತುಂಬ ವಿಶ್ವಾಸವನ್ನು ತರಿಸುತ್ತೆ. ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು, ಕಷ್ಟಕ್ಕೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು 3ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಇದು ಕೀರ್ತಿ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ ನಿಮ್ಮ ಕುಟುಂಬದ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು, ನುಡಿದಂತೆ ನಡೆಯುವಂಥ ಒಂದು ಧೀಮಂತಿಕೆ ನಿಮ್ಮಲ್ಲಿರುವಂಥದ್ದು ಇದೆ. ಹಾಗೆ ಈ ದಿನ ಚಿಕ್ಕ ಮಕ್ಕಳಾಗಲಿ ಹಿರಿಯರಾಗಲಿ ಅವರವರ ಭಾವಕ್ಕೆ ಅನುಗುಣವಾಗಿ ನಿಮ್ಮ ಒಂದು ಸಹಕಾರಕ್ಕೆ ನಿಲ್ಲುವಂಥವ್ರು. ಹಾಗೆ ಸಂದರ್ಭೋಚಿತವಾಗಿ ಅಂಥವರ ಸಲಹೆಯನ್ನು, ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ಶುಕ್ರನ ಸಂಕ್ರಮಣ ನಿಮ್ಮ ರಾಶಿಗೆ 11ನೇ ಸ್ಥಾನದಲ್ಲಿದೆ. ಇದು ಲಾಭಸ್ಥಾನ. ಹಾಗಾಗಿ ಸ್ವಲ್ಪ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಈ ದಿನ. ಆದರೂ ಕೂಡ ಹಣ ಗಳಿಸುವಂಥ ಅವಕಾಶಗಳು ಬಹಳಷ್ಟು ಮಟ್ಟಿಗಿದೆ. ಜೊತೆಗೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು. ಹಾಗಾಗಿನೇ ನಿಮ್ಮ ಯಾವುದೇ ರೀತಿಯ ವಿವಾದಗಳನ್ನು ಬಹಳ ಸಮರ್ಥವಾಗಿ ಎದುರಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ಸಂದರ್ಭ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಅಗತ್ಯತೆಗಳನ್ನು ಪೂರೈಸಲಿಕ್ಕೆ ಈ ದಿನ ಸಾಲವನ್ನು ಪಡೆಯುವಂಥದ್ದು ಅಥವಾ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬೇರೆಯವರ ಎರವಲನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದಷ್ಟು ಇಂಥ ವಿಚಾರಗಳಲ್ಲಿ ಕಡಿಮೆ ಆಸಕ್ತಿಯನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ.
ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥವನು, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ಈ ಶುಕ್ರನ ಸ್ಥಾನ ಬದಲಾವಣೆ, ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಶುಕ್ರ ಇರ್ತಾನೆ. ಇದು ನಿಮಗೆ ಹಣಕಾಸಿನ ನೆರವನ್ನು ಒದಗಿಸ್ಕೊಡುತ್ತೆ. ಅದರಲ್ಲೂ ನಿಮ್ಮ ಸ್ವಂತ ಬಿಸ್ನೆಸ್ ಏನಾದರೂ ಇದ್ದರೆ ಈ ದಿನ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ, ಮಂದಗತಿಯಲ್ಲಿ ಪ್ರಗತಿ ಇರುತ್ತೆ. ಆದರೆ ಲಾಭಕ್ಕೆ ಏನೂ ಕೊರತೆ ಇಲ್ಲ ಈ ದಿನ. ಇನ್ನು ಕೌಟುಂಬಿಕ ವಿಚಾರಗಳೇನಿದೆ, ಇದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಅದನ್ನು ಬಹಳ ಸಮರ್ಥವಾಗಿ ನೀವು ನಿಮ್ಮ ಒಡಹುಟ್ಟಿದವರ ಜೊತೆಯಲ್ಲಿ ನಿರ್ವಹಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮಗಳ ಬಗ್ಗೆ ಆಗಲಿ ಅಥವಾ ಕುಟುಂಬದಲ್ಲಿ ಈಗಾಗಲೇ ಆಗಿರುವಂಥ ವಿಚಾರಗಳಲ್ಲಾಗಲಿ ವಿಚಾರ ಮಂಥನಗಳು ನಡೆಯುವಂಥದ್ದಿದೆ, ಏನೋ ಒಂದು ಚರ್ಚೆ ನಡೆಯುವಂಥದ್ದು. ಹಾಗಾಗಿ ಇಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಸಂಚಾರ ಸಮಯದಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ತುಂಬ ಶ್ರಮ ಪಡ್ತೀರಿ. ಹಾಗಾಗಿ ನಿಮ್ಮ ವೈಯಕ್ತಿಕ ಆಸೆ ಬಯಕೆಗಳನ್ನು ಪಕ್ಕಕ್ಕಿಟ್ಟು ನಿಮ್ಮ ಕುಟುಂಬಕ್ಕಾಗಿ ಈ ದಿನ ನೀವು ಕೆಲಸ ಮಾಡುವಂಥದ್ದು ಇದೆ. ಇದು ನಿಮಗೆ ಒಳ್ಳೆಯ ಶ್ರೇಯಸ್ಸನ್ನು ತರುತ್ತೆ. ಹಾಗೆ ನಿಮ್ಮ ಈ ಒಂದು ನಡತೆ ಎಲ್ಲರಿಂದಲೂ ಕೂಡ ಹೊಗಳಲ್ಪಡುವಂಥದ್ದು. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ, ಈ ದಿನ ನಿಮ್ಮ ಮಾತನ್ನಲ್ಲಾಗಲಿ ಅಥವಾ ಅಭಿಪ್ರಾಯವನ್ನು ಹೇಳುವಂತಹ ಸಂದರ್ಭದಲ್ಲಾಗಲಿ ಸ್ವಲ್ಪ ಆತುರ ಪಡಬೇಡಿ. ಇದರಿಂದ ಕೆಲವೊಂದು ಸಂಬಂಧಗಳು ದೂರ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ನಿಮ್ಮ ವಿಚಾರಧಾರೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಅಂದರೆ ತೆಗೆದುಕೊಂಡಂತಹ ತೀರ್ಮಾನದಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಂತಲೇ ಕೆಲವು ವಿಚಾರಗಳನ್ನು ಮುಂದಕ್ಕೆ ಹಾಕುವಂಥದ್ದು ಕೂಡ ಇದೆ. ಇದು ನಿಮ್ಮ ಅತಿಯಾದ ಜಾಣತನವನ್ನು ತೋರಿಸುವಂಥ ಸಂದರ್ಭ ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಚಟುವಟಿಕೆಯಿಂದಿರುವಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ಪೂರ್ಣವಾದ ಆಸಕ್ತಿಯನ್ನು ಇಟ್ಕೊಂಡು ಮುಂದುವರಿಸ್ತೀರಿ. ಯಾಕೆಂದರೆ ಪ್ರತಿ ಕೆಲಸದಲ್ಲೂ ಏನೋ ಒಂದು ಲಾಭ ಇದೆ, ಏನೋ ಒಂದು ಧನಾತ್ಮಕವಾದಂತಹ ಒಂದು ಪ್ರತಿಫಲ ಸಿಕ್ಕತ್ತೆ ಅನ್ನುವಂಥ ವಿಶ್ವಾಸ ನಿಮಗಿದೆ. ಹಾಗಾಗಿನೇ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನಾಗಲಿ ಅಥವಾ ಬೇರೆಯವರು ಕಷ್ಟ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸಗಳನ್ನಾಗಲಿ ಬಹಳ ಶ್ರದ್ಧೆಯಿಂದ ಆರಂಭ ಮಾಡ್ತೀರಿ. ಇದು ನಿಮ್ಮ ಒಂದು ಸಾಮರ್ಥ್ಯವನ್ನು, ನಿಮ್ಮ ಒಂದು ದೂರದರ್ಶಿತ್ವವನ್ನು ತೋರಿಸುತ್ತೆ. ಹಾಗೆ ಈ ದಿನ 9ನೇ ಮನೆಯಲ್ಲಿ ನಿಮಗೆ ಶುಕ್ರನ ಸಂಕ್ರಮಣ ಆಗ್ತಾ ಇರುವಂಥದ್ದು, ಇದು ಭಾಗ್ಯಸ್ಥಾನ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಲಾಭವನ್ನು ಕಾಣ್ಬೋದು. ಹಾಗೆ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರಿಂದ ಅಡ್ಡಿ ಆತಂಕಗಳು ಬರ್ಬೋದು. ಸರ್ಕಾರದ ಕಾನೂನುಗಳು ಕೂಡ ಮಧ್ಯ ಪ್ರವೇಶಿಸುವಂಥದ್ದು ಆಗುತ್ತೆ. ಆದರೆ ಈ ಸಮಯ ಕಳೆದಂತೆ ಎಲ್ಲವೂ ಕೂಡ ಬಗೆಹರಿಯುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇಂಥ ಪರಿಸ್ಥಿತಿಗಳನ್ನು ನೀವು ನಿಭಾಯಿಸಬೇಕು. ಹಾಗೆ ಈ ದಿನ ಅಪರಿಚಿತ ವ್ಯಕ್ತಿಗಳಿಂದ ಕೆಲವೊಂದು ತೊಂದರೆಗಳಾಗುವಂಥದ್ದು ಇದೆ. ಮಾತಿಗೆ ಮಾತು ಬೆರೆಯುವಂಥದ್ದು ಅಥವಾ ಏನೋ ಒಂದು ಭಿನ್ನಾಭಿಪ್ರಾಯಗಳು ಬಂದು ಅಲ್ಲಿ ಒಂದು ಮನಃಶಾಂತಿಯನ್ನು ಕೆಡಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ಸಾದಾ ಸೀದವಾಗಿರಿ. ಯಾವುದೇ ಮೂರನೆಯವರ ವಿಚಾರಕ್ಕೆ ಈ ದಿನ ಹೋಗದೇ ಇರುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ತೀರಿ. ಕುಟುಂಬದಲ್ಲಿ ಮನಃಶಾಂತಿ ಇದೆ. ಮನೆಯ ಹೊರಗಡೆ ಸ್ವಲ್ಪ ತೊಂದರೆಗಳಾಗ್ಬೋದು, ಆದರೆ ಮನೆಯ ಒಳಗೆ ಈ ದಿನ ನಿಮ್ಮ ಮಾತಿಗೆ ಮೌಲ್ಯ ಇದೆ. ನಿಮಗೆ ಉತ್ತಮವಾದಂಥ ಗೌರವ ಸಿಕ್ಕತ್ತೆ. ಹಾಗೆ ಈ ಪ್ರಗತಿಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಇದನ್ನು ವಿದ್ಯಾರ್ಥಿಗಳು ಬಳಸ್ಕೊಳ್ಬೇಕು. ನಾಳಿನ ಜೀವನಕ್ಕೆ ಬೇಕಾದಂಥ ಕೆಲವೊಂದು ಅವಕಾಶಗಳು ಈ ದಿನವೇ ನಿಮಗೆ ಬರುತ್ತೆ. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯವನ್ನು ನೋಡಿಕೊಳ್ಳಿ. ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಹೋಗಬೇಡಿ. ಒಂದು ಪ್ರೀತಿಗೆ ಪ್ರೇಮಕ್ಕೆ ವಿಶೇಷವಾದಂಥ ಒಂದು ಸ್ಥಾನವನ್ನು ಈ ದಿನ ಕೊಡಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾ ರಾಶಿ.
ತುಲಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಇದಕ್ಕೆ 2 ಕಾರಣ ಇದೆ. ಒಂದು, ವ್ಯಯಸ್ಥಾನದಲ್ಲಿ ನಿಮಗೆ ಚಂದ್ರ ಇದ್ದರೆ, ಇನ್ನೊಂದು ಅಷ್ಟಮದಲ್ಲಿ ಶುಕ್ರ ಇದ್ದಾನೆ, ದುಸ್ಥಾನದಲ್ಲಿ ಶುಕ್ರ. ಹಾಗಾಗಿ ಈ ದಿನ ನೀವು ದುಡಿದದ್ದೆಲ್ಲ ಖರ್ಚಾಗುವಂಥದ್ದು. ನಿಮ್ಮ ಉಳಿತಾಯ ಏನು ಮಾಡಿದ್ದೀರಿ ಅದನ್ನು ಕೂಡ ಈ ದಿನ ತೆಗೆಯಬೇಕಾದಂಥ ಸಂದರ್ಭ ಬರ್ಬೋದು. ಯಾಕೆಂದರೆ ವಿವೇಚನೆ ಇಲ್ಲದೆ ಈ ಒಂದು ತೀರ್ಮಾನಗಳಾಗುವಂಥದ್ದು, ಅಂಥ ಒಂದು ಯೋಜನೆಗಳನ್ನು ಕೂಡ ಈ ದಿನ ಹಾಕ್ಕೊಳ್ಳುವಂಥದ್ದು ಇದೆ. ಇನ್ನು ಬೇರೆಯವರ ಸಲುವಾಗಿ ಖರ್ಚು ವೆಚ್ಚಗಳನ್ನು ಮಾಡ್ಕೊಳ್ತೀರಿ ಈ ದಿನ. ಇನ್ನು ಯಾವುದೇ ರೀತಿಯ ಪ್ರಗತಿ ಕುಂಠಿತವಾಗುವಂಥದ್ದು. ಆದರೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ವಿಶೇಷವಾದ ಪ್ರಗತಿ ಇದೆ. ಅದೊಂದನ್ನು ಹೊರತುಪಡಿಸಿದರೆ ಇನ್ನು ವಯಸ್ಕರಿಗಾಗಲಿ ಅಥವಾ ಉದ್ಯೋಗಸ್ಥರಿಗಾಗಲಿ ವ್ಯಾಪಾರಸ್ಥರಿಗಾಗಲಿ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಅಷ್ಟೊಂದು ನೇರವಾದ ಫಲಗಳು ಸಿಕ್ಕಲ್ಲ. ಇನ್ನು ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಇದು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಈ ದಿನ ನೆಮ್ಮದಿ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸುತ್ತೆ. ಹಾಗೆ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಿದ್ರೆ ಅದೇನೋ ಅನುಕೂಲಕರವಾಗಿರುತ್ತೆ. ಆದರೆ ಈ ದೂರದೃಷ್ಟಿಯಿಂದ ವ್ಯವಹಾರಗಳನ್ನು ಮುಂದುವರಿಸಬೇಕು ನೀವು. ಆದರೆ ಈ ದಿನ ನೀವು ತಾತ್ಕಾಲಿಕವಾದಂತಹ ಸುಖಕ್ಕೆ ಮಾರು ಹೋಗುವಂಥದ್ದು. ಶಾಶ್ವತವಾದ ಸುಖ ಬಿಡ್ತೀರಿ. ಈ ತಾತ್ಕಾಲಿಕವಾಗಿ ಒಂದು ದಿನದ ಮಟ್ಟಿಗೆ ಸಿಕ್ಕುವಂಥ ಸುಖಕ್ಕೆ ನೀವು ಈ ದಿನ ಮನಸೋಲುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಿಮ್ಮ ನಿರ್ಧಾರಗಳು ಅಷ್ಟೊಂದು ಪ್ರಬುದ್ಧವಾಗಿರಲ್ಲ. ಇನ್ನು ಈ ದಿನದಲ್ಲಿ ವಿವಾಹಿತರ ಜೀವನ ಸ್ವಲ್ಪ ಮಟ್ಟಿನ ಸುಖವನ್ನು ಕಾಣುವಂಥದ್ದು ಇದೆ. ಆದರೆ ನಿಮ್ಮ ಮಾತು, ನಿಮ್ಮ ನಡವಳಿಕೆ ಈ ದಿನ ನಿಮ್ಮಲ್ಲಿ ಭಿನ್ನಾಭಿಪ್ರಾಯವನ್ನು ತರಿಸುವಂಥದ್ದಾಗತ್ತೆ. ಹಾಗಾಗಿನೇ ಕೋಪ ತಾಪಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ಇಲ್ಲಿ ಹಣದ ಖರ್ಚು ಒಂದು ಕಡೆ ಆಗ್ತಾಯಿದ್ರೆ, ಇಲ್ಲಿ ಆರೋಗ್ಯ ಸಮಸ್ಯೆ ಇದ್ದಾಗ ಜೀವನನೇ ನಿಮಗೆ ಒಂದು ರೀತಿಯಲ್ಲಿ ಪೈಪೋಟಿಯಂತೆ ಇರುತ್ತೆ. ಅದೇ ಒಂದು ಸ್ಪರ್ಧೆ, ಅದೇ ಒಂದು ಕಾಂಪಿಟೇಷನ್ ಆಗಿಬಿಡುತ್ತೆ. ಹಾಗಾಗಿ ಈ ಜೀವನವನ್ನು ನೀವು ಸರಳಗೊಳಿಸ್ಕೊಳ್ಬೇಕು, ಸುಂದರಮಯವನ್ನಾಗಿ ಮಾಡಿಕೊಳ್ಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಂಪರ್ ಬಹುಮಾನ ಇರುವಂಥದ್ದು. 2 ಕಡೆಯಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಒಂದು ಕಡೆ ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದರೆ, ಇನ್ನೊಂದು ಕಡೆ ಕಳತ್ರ ಸ್ಥಾನದಲ್ಲಿ ಶುಕ್ರ ಇರ್ತಾನೆ. ಹಾಗಾಗಿ ಈ ಕುಟುಂಬದಲ್ಲಿ ನಿಮಗೆ ಅತ್ಯುತ್ತಮವಾದಂಥ ನೆಮ್ಮದಿ ಇದೆ. ಒಂದು ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲ ಸಿಕ್ಕತ್ತೆ. ಏನೇ ತಪ್ಪು ಮಾಡಿದ್ರೆ, ಏನೇ ಒಪ್ಪುಗಳನ್ನು ಮಾಡಿದ್ರೂ ಅದನ್ನು ಪಶ್ಚಾತ್ತಾಪದಿಂದ ಈ ದಿನ ಸ್ವೀಕಾರ ಮಾಡುವಂಥದ್ದು ಇದೆ. ಹಾಗಾಗಿನೇ ಸರಿ ದಾರಿಯಲ್ಲಿ ಇರಬೇಕು, 4 ಜನರಿಗೆ ಉಪಯೋಗ ಆಗುವಂಥ ಕೆಲಸ ಕಾರ್ಯಗಳಾಗಬೇಕು ಅನ್ನುವಂಥ ಸಂಕಲ್ಪ ಬಹಳ ಚೆನ್ನಾಗಿ ಈಡೇರುತ್ತೆ ಈ ದಿನದಲ್ಲಿ. ಹಾಗೆ ಈ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ವ್ಯವಹಾರವನ್ನು ಮಾಡುವಂಥ ಒಂದು ಚಾಕಚಕ್ಯತೆ ಇದೆ. ಮಲ್ಟಿ ಟಾಸ್ಕಿಂಗ್ ಮಾಡುವಂಥದ್ದು ಇದು ಹೆಚ್ಚು ಲಾಭವನ್ನು ತರುತ್ತೆ. ಜೊತೆಗೆ ನಿಮ್ಮಲ್ಲಿರುವಂಥ ಒಂದು ಬುದ್ಧಿಶಕ್ತಿ, ವಿವೇಚನೆ ಇದು ಕೂಡ ಜಾಗೃತವಾಗುತ್ತೆ. ಹಾಗೆ ಈ ದಿನ ನಿಮ್ಮ ತಂದೆಯವರ ಸಂಪೂರ್ಣವಾದಂಥ ಬೆಂಬಲವನ್ನು ಪಡ್ಕೊಳ್ತೀರಿ. ಅವರ ಆಶೀರ್ವಾದ ಈ ದಿನ ನಿಮಗೆ ಬಹಳ ವಿಶೇಷವಾಗಿ ಒದಗಿ ಬರುತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಅದೃಷ್ಟ ಇದೆ ನೋಡಿ. ಎಲ್ಲೋ ಒಂದು ಕಡೆ ಆಗುವಂಥ ಅನಾಹುತವನ್ನು ಬಹಳ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮ್ಮ ಅದೃಷ್ಟವನ್ನು ಈ ದಿನ ನಿಮ್ಮ ಭಾಗಕ್ಕಿದೆ ಅನ್ನುವಂಥದ್ದನ್ನು ನೀವೇ ಕಂಡುಕೊಳ್ತೀರಿ. ಹಾಗೆ ಉದ್ಯೋಗಸ್ಥರಿಗೆ ಆರ್ಥಿಕ ಲಾಭ ಇದೆ. ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಸಮಾಧಾನ ಇದೆ. ಆದರೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನು ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಹಣಕಾಸಿನ ದೃಷ್ಟಿಯಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಬರಬೇಕಾದಂಥ ಹಣ ಬರುತ್ತೆ. ಪಿತ್ರಾರ್ಜಿತವಾಗಿ ಯಾವುದೇ ರೀತಿಯ ಆಸ್ತಿ ಪಾಸ್ತಿ ಬರಬೇಕಿದ್ರೂ ಕೂಡ ಅದರ ಬಗ್ಗೆ ಮಾಡುವಂಥ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರತಿ ಪ್ರಯತ್ನದಲ್ಲೂ ಕೂಡ ನಿಮಗೆ ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಪ್ರಾಯೋಗಿಕವಾಗಿರುವಂಥ ದಿನ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಯಾವುದೇ ಕೆಲಸವನ್ನಾದರೂ ಕೂಡ ಊಹೆಗೆ, ಕಲ್ಪನೆಗೆ ಅವಕಾಶ ಇಲ್ಲದೆ
ಯಾವುದೂ ಸರಿಯಾಗಿ ಹೊಂದುತ್ತೆ, ಯಾವುದೂ ಶೀಘ್ರವಾಗಿ ಫಲಿತಾಂಶವನ್ನು ಕೊಡುತ್ತೆ, ಅಂಥದ್ದರ ಆಯ್ಕೆ ಈ ದಿನ ಸಂದರ್ಭೋಚಿತವಾಗಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಶುಕ್ರನ ಸಂಚಾರ ನಡೀತಾ ಇರುವಂಥದ್ದು. ಇದು ಷಷ್ಠ ಸ್ಥಾನ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಇದ್ದಂತಹ ಅಡಚಣೆಗಳು ದೂರ ಆಗುತ್ತೆ, ಶತ್ರುಗಳು ದೂರ ಸರಿದು ಬಿಡ್ತಾರೆ. ಹಾಗಾಗಿನೇ ನಿಮ್ಮ ಒಂದು ವ್ಯಾಪಾರಕ್ಕಾಗಲಿ ಅಥವಾ ಯಾವುದೇ ರೀತಿಯ ಉದ್ಯೋಗಕ್ಕಾಗಲಿ ಪೈಪೋಟಿ ಕೊಡ್ತಾ ಇದ್ದಂಥವರು ಈ ದಿನ ನಿಮ್ಮ ಗೆಳೆಯರಾಗಿ ವರ್ತಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಈ ಸಮಸ್ಯೆಗಳಿಂದ ಈ ದಿನ ಮುಕ್ತಿ ಸಿಕ್ಕುವಂಥದ್ದು. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಿಂದಾಗಲಿ ನಿಮ್ಮ ಉದ್ಯೋಗದಿಂದಲಾಗಲಿ ಮನಸ್ಸಿಗೆ ಸಮಾಧಾನ ಇದೆ, ಸಂತೋಷ ಇದೆ. ಇನ್ನು ಹಳೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸಮಸ್ಯೆಗಳಿದ್ದರೆ ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ವೈದ್ಯರಾಗಲಿ ಅಥವಾ ಅನುಭವಸ್ಥರಾಗಲಿ ತಜ್ಞರಾಗಲಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಕೆಲಸದ ಒತ್ತಡ ಹೆಚ್ಚಾಗಿರುತ್ತೆ. ಆದರೆ ನಿಮ್ಮ ವಿವೇಚನೆ, ವಿವೇಕ, ಬುದ್ಧಿವಂತಿಕೆ ಅಂಥ ಕೆಲಸಗಳನ್ನು 4 ಜನರಿಗೆ ಹಂಚಿ ಮಾಡಿಸುವಂಥ ಒಂದು ನ್ಯಾಯಯುತವಾದ ಅಧಿಕಾರ ಸ್ಥಾನದಲ್ಲಿ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅಸಮಾಧಾನ ಇರುವಂಥದ್ದು, ಕೆಲವರಲ್ಲಿ ಶಿಸ್ತಿಲ್ಲ, ನಡತೆ ಇಲ್ಲ, ಸಂಯಮ ಇಲ್ಲ ಅನ್ನುವಂಥ ಕೊರಗು ನಿಮಗೆ ಕಾಡುವಂಥದ್ದು ಇದೆ. ಆದರೆ ಅನಿವಾರ್ಯವಾಗಿ ಈ ದಿನ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗಿರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ವ್ಯಾಪಾರ ವ್ಯವಹಾರ ಮಾಡುವಂಥವರು ನಿಮ್ಮ ನಿರ್ಧಾರಗಳೇನಿದೆ ಇದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ನಾಳಿನ ದೃಷ್ಟಿಯಲ್ಲಿ ನಿಮ್ಮ ತೀರ್ಮಾನಗಳಿರಬೇಕು. ಹಾಗೆ ಈ ಹಣಕಾಸಿನ ವಿಚಾರ, ಬಂಡವಾಳವನ್ನು ತೊಡಗಿಸುವಂಥ ವಿಚಾರ, ಇದರಲ್ಲಿ ತಜ್ಞರ ಅನುಭವಸ್ಥರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಈ ಹಣದ ನಷ್ಟವನ್ನು ಈ ದಿನ ತಗ್ಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾನೆ, 9ರ ಸ್ಥಾನ. ಇದರಿಂದ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಮಂದಗತಿಯಲ್ಲಿ ಪ್ರಗತಿ ಇರುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಬೇಗ ನಡೀಲಿಲ್ಲ ಅನ್ನುವಂಥ ಒಂದು ಫ್ರಸ್ಟ್ರೇಷನ್ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಈ ದಿನ ಸಂಪೂರ್ಣವಾದಂತಹ ತೃಪ್ತಿ ಯಾವುದರಿಂದ ಕೂಡ ಸಿಕ್ಕಲ್ಲ ನಿಮಗೆ. ಹಾಗೆ ಈ ದಿನ ಹೊಸ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಏನೋ ಒಂದು ಚಟುವಟಿಕೆಯನ್ನು ಆರಂಭ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶ ಇದೆ. ಹೊಸಬರ ಪರಿಚಯ ಆಗುತ್ತೆ. ಹಾಗೆ ನಿಮ್ಮ ಒಂದು ಶಕ್ತಿ, ನಿಮ್ಮ ಸಾಮರ್ಥ್ಯ, ಇದರ ಮೇಲೆ ನೀವು ವ್ಯಾಪಾರವನ್ನು ನೀವೇ ಕಟ್ಟಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ಖರೀದಿ ಪ್ರಕ್ರಿಯೆಯಲ್ಲೂ ಕೂಡ ನಿಮಗೆ ಈ ದಿನ ಲಾಭ ಆಗುತ್ತೆ. ಇನ್ನು ನಿಮ್ಮ ರಾಶಿಯಿಂದ ಈ ದಿನದಲ್ಲಿ 5ನೇ ಸ್ಥಾನದಲ್ಲಿ ಶುಕ್ರನ ಸಂಕ್ರಮಣ ನಡೀತಾ ಇರುವಂಥ ಸಂದರ್ಭ. ಹಾಗಾಗಿ ಉದ್ಯೋಗವನ್ನು ಯಾರು ಹುಡುಕ್ತಾ ಇದ್ದೀರಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಸ್ವಲ್ಪ ಹೊಂದಾಣಿಕೆ ಬೇಕು. ಯಾಕೆ ಅಂತ ಹೇಳಿದ್ರೆ ಏನೋ ನಿರೀಕ್ಷೆ ಮಾಡ್ತೀರಿ, ಆ ನಿರೀಕ್ಷೆಗಳು ಆಗದೇ ಇದ್ದಾಗ ನಿಮಗೆ ತೀವ್ರ ಅಸಮಾಧಾನವನ್ನು ತರಿಸ್ಬಿಡುತ್ತೆ. ಹಾಗಾಗಿ ಕಡಿಮೆ ನಿರೀಕ್ಷೆಗಳನ್ನು ಇಟ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ಸ್ ತುಂಬ ಕಡಿಮೆ ಇರಬೇಕು ಈ ದಿನದಲ್ಲಿ. ಹಾಗೆ ಈ ಅವಧಿಯಲ್ಲಿ ಒಡ ಹುಟ್ಟಿದವರ ಜೊತೆಯಲ್ಲಿ ಸಂಬಂಧಗಳು ನಿಮಗೆ ಸ್ವಲ್ಪ ಬಲವಾಗುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಕಷ್ಟ, ಯಾವುದೋ ಒಂದು ಸಮಸ್ಯೆ ನಿಮ್ಮೆಲ್ಲರನ್ನೂ ಕೂಡ ಹತ್ತಿರ ತರುತ್ತೆ ಈ ದಿನದಲ್ಲಿ. ಹಾಗೆ ಈ ಅಧಿಕಾರಿಗಳ ಕಡೆಯಿಂದ ವಾಗ್ವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮಾತಿಗೆ ಮಾತು ಬೆಳೆದು ಮನಸ್ತಾಪಗಳಾಗುವ ಬದಲು ಆ ಮಾತಿನಿಂದ ಅಂಥ ಒಂದು ಸಮಯದಿಂದ ದೂರ ಉಳಿಯುವಂಥದ್ದು ಬಹಳ ಉತ್ತಮ. ಇನ್ನು ಜೀವನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಪಾತ್ರ ಎಷ್ಟು ಅನ್ನುವಂಥದ್ದರ ಮಹತ್ವ ಈ ದಿನ ನಿಮಗೆ ಅರ್ಥ ಆಗುತ್ತೆ. ವ್ಯಕ್ತಿಗಳ ಬೆಲೆ ಈ ದಿನ ನಿಮಗೆ ಗೊತ್ತಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮಗೆ ಚತುರ್ಥದಲ್ಲಿ ಶುಕ್ರನ ಸಂಕ್ರಮಣ ಆಗಿದೆ. ಇನ್ನು ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ವೇದನೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಸೋಲು, ನಷ್ಟ, ಅವಮಾನ ಆಗುವಂಥದ್ದು ಕೂಡ ಇರುತ್ತೆ.
ಹಾಗಾಗಿನೇ ನೀವು ಬಹಳ ವೇಗವಾಗಿ ಹೋಗುವಂಥದ್ದು, ಆತುರಾತುರವಾಗಿ ಕೆಲಸ ಮಾಡಿಬಿಡಬೇಕು ಅನ್ನುವಂಥ ಒಂದು ಮೂಡ್ನಲ್ಲಿರ್ತೀರಿ. ಇದು ನಿಮಗೆ ತೀವ್ರ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿನೇ ಯಾವುದೇ ವಿಚಾರವನ್ನಾಗಲಿ ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ನಿಧಾನ ಮಾಡಿ ಮುಂದುವರಿರಿ, ಫಲಿತಾಂಶ ಚೆನ್ನಾಗಿರುತ್ತೆ. ಹಾಗೆ ಈ ದಿನ ಈ ಶುಕ್ರನ ಸಂಕ್ರಮಣ ಏನಿದೆ, ಇದರಲ್ಲಿ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ನಿಮಗೆ ಪಾಲು ಸಿಕ್ಕುವಂಥದ್ದು ಅಥವಾ ಪಿತ್ರಾರ್ಜಿತವಾಗಿ ಬರುವಂಥದ್ರಲ್ಲಿ ಏನೋ ಒಂದು ಲಾಭ ನಿಮಗೆ ಇದ್ದೇ ಇರುತ್ತೆ. ಹಾಗೆ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ಕೌಟುಂಬಿಕ ಸಮಸ್ಯೆಗಳು, ಇದನ್ನು ಎಲ್ಲಿಯೂ ಕೂಡ ಹೇಳಿಕೊಳ್ಳಲಾಗದಂಥ ಪರಿಸ್ಥಿತಿ. ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂಥ ಒಂದು ಇಬ್ಬಂದಿಯ ಸ್ಥಿತಿಯಲ್ಲಿ ಈ ದಿನ ಇರ್ತೀರಿ ನೀವು. ಹಾಗೆ ಈ ದಿನ ಪ್ರೀತಿಯ ಜೀವನದಲ್ಲಿ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯಿಂದ ದೊಡ್ಡ ವಿವಾದಗಳು ಉಂಟಾಗಬಹುದು. ಹಾಗಾಗಿ ಈ ದಿನ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡಬೇಡಿ. ನೀವೇ ಸೋತರೂ ಪರವಾಗಿಲ್ಲ, ಬೇರೆಯವರ ಮಾತಿಗೆ ಮಾನ್ಯತೆಯನ್ನು ಕೊಡಿ. ಅವರ ಅಭಿಪ್ರಾಯವನ್ನೇ ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಸಮಾಧಾನ ಇರುತ್ತೆ. ಹಾಗೆ ಈ ವ್ಯವಹಾರದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ನಿಮ್ಮ ಸಾಮರ್ಥ್ಯಕ್ಕೆ ಉತ್ತಮ ಪ್ರಯೋಜನವನ್ನು ನೀಡುವಂಥದ್ದು. ನಿಮಗೆ ಎಷ್ಟರ ಮಟ್ಟಿಗೆ ಈ ವಿವೇಕ ಇದೆ, ಬುದ್ಧಿವಂತಿಕೆ ಇದೆ ಅನ್ನುವಂಥದ್ದನ್ನು ತಿಳಿಸುವಂಥ ಪ್ರಯತ್ನ ಇದು. ಹಾಗೆ ಈ ಸಮಯದಲ್ಲಿ ವಿವಾಹಿತರಿಗೆ ಸಮಯ ಚೆನ್ನಾಗಿದೆ, ತುಂಬ ಅನುಕೂಲ ಇದೆ. ಆದರೆ ನಿಮ್ಮ ಪ್ರಯಾಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅದರಲ್ಲೂ ಈ ಬೇರೆಯವರ ವಾಹನವನ್ನು ಓಡಿಸಬೇಡಿ, ಇದು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಇನ್ನು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ವಿಶ್ವಾಸಪೂರ್ವಕವಾಗಿರುವಂಥ ದಿನ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿದೆ, ಆತ್ಮವಿಶ್ವಾಸ ಚೆನ್ನಾಗಿದೆ. ಯಾಕೆಂದರೆ ಮನೆಯಲ್ಲಿ ಕೆಲವೊಂದು ಧನಾತ್ಮಕವಾದಂಥ ಶಕ್ತಿ ಸಂಚಲನವಾಗಿರುತ್ತೆ. ಹಾಗೆ ಬೇರೆಯವರ ಉಪಸ್ಥಿತಿ, ಅವರ ಒಂದು ಸಹಕಾರಿ ಮನೋಧರ್ಮ, ಇವೆಲ್ಲವೂ ಕೂಡ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು. ಹಾಗಾಗಿ ಈ ದಿನ ಯಾವುದು ನಿಮ್ಮ ಕೈಲಿ ಸಾಧ್ಯ ಇಲ್ಲ ಅಂತಿರೋ ಅಂಥದ್ದನ್ನೇ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಇರುವಂಥದ್ದು. ಹಾಗಾಗಿ ನೀವು ಏನು, ನಿಮ್ಮ ಬುದ್ಧಿವಂತಿಕೆ ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕೆ, ಅದನ್ನು ಪ್ರೂವ್ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಿದೆ. ಹಾಗೆ ಕೀರ್ತಿ ಸ್ಥಾನದಲ್ಲಿ ನಿಮಗೆ ಶುಕ್ರನ ಸಂಕ್ರಮಣ ಆಗ್ತಾ ಇದೆ. ಇದು ಉದ್ಯೋಗದಲ್ಲಿ ಉತ್ತಮವಾದಂತಹ ಅವಕಾಶಗಳನ್ನು ತರುತ್ತೆ, ಅದೃಷ್ಟದ ಸಮಯ ನಿಮಗೆ. ಹಾಗಾಗಿ ಒಂದು ಬಡ್ತಿ ಇರ್ಬೋದು, ವರ್ಗಾವಣೆ ಇರ್ಬೋದು, ವೇತನದಲ್ಲಿ ಹೆಚ್ಚಳ ಇರ್ಬೋದು, ಇಂತಹ ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ತರುತ್ತೆ. ಇನ್ನು ಚಂದ್ರ ನಿಮಗೆ ಕಳತ್ರ ಸ್ಥಾನದಲ್ಲಿದ್ದಾನೆ. ಹಾಗಾಗಿನೇ 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ. ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಅದು ಸ್ವಂತದ್ದು ಅಂತ ಹೇಳಿ ಮಾಡ್ತೀರಿ. ಹಾಗಾಗಿನೇ ಲಾಭ ಗಳಿಸುವಂತಹ ಸಂದರ್ಭದಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ವೈವಾಹಿಕ ಜೀವನ ತುಂಬ ಆನಂದಮಯವಾಗಿರುತ್ತೆ, ಒಳ್ಳೆ ತಿಳುವಳಿಕೆ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹಾಗಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ದೇವಾಲಯ ದರ್ಶನ ಇದೆ, ಒಂದು ಪ್ರಯಾಣ ಇದೆ, ಪ್ರವಾಸ ಇದೆ. ಇದು ನಿಮಗೆ ಶುಭ ಲಾಭವನ್ನು ಕೂಡ ತರುವಂಥದ್ದು. ಇನ್ನು ಈ ದಿನದಲ್ಲಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಅವಕಾಶಗಳು ಇದೆ. ಹಾಗಾಗಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ. ಸ್ವಲ್ಪ ಹಣವನ್ನು ಉಳಿಸುವಂಥದ್ದು, ನಾಳಿನ ಒಂದು ಬದುಕಿಗಾಗಿ ಹಣವನ್ನು ಉಳಿತಾಯ ಮಾಡುವಂಥ ಪ್ರವೃತ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.